ಒಂದು ಪ್ರಾಪರ್ಟಿ ಡೀಲ್ ಮಾಡೋದು ಗೊತ್ತಿದ್ರೆ ಮಾತ್ರ ನೀವು ಪ್ರೊಫೆಷನಲ್ ರಿಯಲ್ ಎಸ್ಟೇಟ್ ಏಜೆಂಟ್ ಆಗೋದಿಲ್ಲ. ಪ್ರಾಪರ್ಟಿ ಡಾಕ್ಯುಮೆಂಟ್ಸನ್ನು ಅರ್ಥ ಮಾಡ್ಕೋಬೇಕು. ಕ್ಲೈಂಟ್ಸ್ ಜೊತೆಗೆ ಹೇಗೆ ಮಾತಾಡಬೇಕು ಅಂತ ಗೊತ್ತಿರಬೇಕು. ಈ ಪ್ರಾಪರ್ಟಿ ಮಾರ್ಕೆಟಿಂಗ್ ಮಾಡೋದು, ಲೀಡ್ ಜನರೇಷನ್ ಮಾಡೋದು, ಸೈಟ್ ವಿಸಿಟ್ ಹ್ಯಾಂಡಲ್ ಮಾಡೋದು, ನೆಗೋಸಿಯೇಷನ್ ಮಾಡೋದು, ಡೀಲ್ ಕ್ಲೋಸ್ ಮಾಡೋದು, ಇವೆಲ್ಲವೂ ಗೊತ್ತಿರಬೇಕು. ಮುಖ್ಯವಾಗಿ ಯಾವ ಪ್ರಾಪರ್ಟಿಯನ್ನು ಕ್ಲೈಂಟ್ಗೆ ರೆಕಮೆಂಡ್ ಮಾಡಬೇಕು ಮತ್ತು ಯಾವ ಪ್ರಾಪರ್ಟಿಯಿಂದ ದೂರ ಇರಿಸಬೇಕು ಎಂಬುದು ಜಡ್ಜ್ ಮಾಡಬೇಕು. ಇದಕ್ಕಾಗಿ ಮಾಸ್ಟರ್ ರಿಯಾಲಿಟಿ ಹೆಸರುಘಟ್ಟ ವತಿಯಿಂದ ನಾವು ಆರಂಭಿಸ್ತಾ ಇದ್ದೀವಿ ರಿಯಲ್ ಎಸ್ಟೇಟ್ ಏಜೆಂಟ್ ಟ್ರೈನಿಂಗ್ ಪ್ರೋಗ್ರಾಮ್. ನಮಸ್ಕಾರ ಸ್ನೇಹಿತರೆ. ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಈಗಾಗಲೇ ನೀವು ಕೆಲಸ ಮಾಡ್ತಿರೋರು, ಬರೀ ಓದು ಬರಹಬಲ್ಲರು ಅಥವಾ ಪ್ರಾಥಮಿಕ ಶಿಕ್ಷಣದಿಂದ ಪದವಿಯವರಿಗೆ ಹೊಸದಾಗಿ ಕ್ಷೇತ್ರಕ್ಕೆ ಬರಬೇಕೆಂದು ಯೋಚಿಸ್ತಿರುವವರು, ಪ್ರಾಪರ್ಟಿ ಮಾರ್ಕೆಟಿಂಗ್ ಮಾಡೋರು, ಬ್ರೋಕರು, ಏಜೆಂಟ್ಸು, ರಿಯಲ್ ಎಸ್ಟೇಟ್ ಬಿಸ್ನೆಸ್ಸನ್ನು ಪ್ರೊಫೆಷ್ನಲ್ ಆಗಿ ಮಾಡ್ಕೋಬೇಕು ಅಂತ ಬಯಸೋರು ಈ ವಿಡಿಯೋ ಬಹಳ ಮುಖ್ಯ. ಕೊನೆಯವರೆಗೂ ನೋಡಿ, ಏಕೆಂದರೆ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಹಣ ಗಳಿಸುವ ಅವಕಾಶ ಎಷ್ಟಿದೆಯೋ ಸರಿಯಾದ ಜ್ಞಾನವಿಲ್ಲದೆ ಕೆಲಸ ಮಾಡಿದರೆ ರಿಸ್ಕ್ ಕೂಡ ಅಷ್ಟೇ ಇದೆ. ಒಂದು ತಪ್ಪಾದ ಡಾಕ್ಯುಮೆಂಟು, ಒಂದು ತಪ್ಪಾದ ಕಮಿಟ್ಮೆಂಟು, ಒಂದು ತಪ್ಪಾದ ಪ್ರಾಪರ್ಟಿ ರೆಕಮೆಂಡೇಷನ್ನು, ಒಂದು ತಪ್ಪಾದ ಅಡ್ವರ್ಟೈಸ್ಮೆಂಟು ನೀವು ಕ್ಲೈಂಟ್ನ ಹಣಕ್ಕೂ ಸಮಸ್ಯೆ ತರ್ಬೋದು, ನಿಮ್ಮ ರೆಪ್ಯುಟೇಷನ್ಗೂ ಸಮಸ್ಯೆ ತರ್ಬೋದು. ಆದ್ದರಿಂದ ಮೊದಲು ನಾಲೆಡ್ಜು, ನಂತರ ಬಿಸ್ನೆಸ್ಸು. ಇದೇ ನಮ್ಮ ಟ್ರೈನಿಂಗ್ ಪ್ರೋಗ್ರಾಮ್ನ ಮುಖ್ಯ ಉದ್ದೇಶ ಆಗಿದೆ. ಬಹಳ ಜನ ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಹೇಗೆ ಬರ್ತಾರೆ ಅಂದರೆ, ಯಾರಾದರೂ ಒಂದು ಸೈಟ್ ತೋರಿಸ್ತಾರೆ, ಕಸ್ಟಮರು ಕರೆದುಕೊಂಬನ್ನಿ ಅಂತ, ಕಮಿಷನ್ ಕೊಡ್ತೀನಿ ಅಂತ ಹೇಳಿರ್ತಾರೆ. ಅಲ್ಲಿಂದ ಏಜೆಂಟ್ ಕೆಲಸ ಶುರು ಆಗುತ್ತೆ. ಆದರೆ ಈ ಸೈಟ್ ಮಾರಾಟ ಮಾಡೋದು ರಿಯಲ್ ಎಸ್ಟೇಟ್ ಪ್ರೊಫೆಷನ್ ಅಲ್ಲ. ನೀವು ಮಾರಾಟ ಮಾಡುತ್ತಿರುವ ಪ್ರಾಪರ್ಟಿ ಲೀಗಲ್ ಆಗಿದೆಯಾ, ಓನರ್ ಯಾರು, ಈ ಟೈಟಲ್ ಕ್ಲಿಯರ್ ಇದೆಯಾ, EC ಏನು ಹೇಳ್ತಾ ಇದೆ, RTC ಪಾಣಿಯಲ್ಲಿ ಏನಿದೆ, ಮ್ಯೂಟೇಷನ್ನು ಸರಿಯಾಗಿದೆಯಾ, ಮತ್ತು ಖಾತೆ ಯಾವುದು, ಈ ಕನ್ವರ್ಷನ್ ಆಗಿದೆಯಾ, ಲೀಗಲ್ ಅಪ್ರೂವಲ್ ಏನಾದರೂ ಲೇಔಟ್ ಆಯಿತು, ರಿಜಿಸ್ಟ್ರೇಷನ್ ಬೇಗ ಪ್ರಾಜೆಕ್ಟ್ ಆಗಿದ್ರೆ ರಿಜಿಸ್ಟ್ರೇಷನ್ ಇದೆಯಾ, ಈ ರೋಡ್ ಆಕ್ಸೆಸ್ ಹೇಗಿದೆ, ಪ್ರಾಪರ್ಟಿ ಮೇಲೆ ಲೋನು, ಲಿಟಿಗೇಷನ್ನು ಅಥವಾ ಇತರೆ ಎನ್ಕಂಬ್ರೆನ್ಸ್ ಇದೆಯಾ, ಇವುಗಳ ಬಗ್ಗೆ ಏಜೆಂಟ್ಗೆ ಕನಿಷ್ಠ ಪ್ರಾಕ್ಟಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಇರಲೇಬೇಕು. ಏಜೆಂಟು ಲಾಯರ್ ಆಗಬೇಕಾಗಿಲ್ಲ, ಇಂಜಿನಿಯರು ಆಗಬೇಕಾಗಿಲ್ಲ, ಚಾರ್ಟರ್ಡ್ ಅಕೌಂಟು ಆಗಬೇಕಾಗಿಲ್ಲ. ಆದರೆ ಯಾವ ವಿಷಯವನ್ನು ಯಾರಿಂದ ವೆರಿಫೈ ಮಾಡಿಸ್ಬೇಕು ಅನ್ನೋ ಕನಿಷ್ಠ ಜ್ಞಾನ ಈ ಪ್ರೊಫೆಷನಲ್ ಏಜೆಂಟ್ಗೆ ಇರಬೇಕು. ಇದನ್ನೇ ನಾವು ಟ್ರೈನಿಂಗ್ನಲ್ಲಿ ಪ್ರಾಕ್ಟಿಕಲ್ ಡೆವಲಪ್ ಮಾಡಲು ಪ್ರಯತ್ನಿಸ್ತಾ ಇದ್ದೀವಿ. ನಮ್ಮ ರಿಯಲ್ ಎಸ್ಟೇಟ್ ಏಜೆಂಟ್ ಟ್ರೈನಿಂಗ್ ಪ್ರೋಗ್ರಾಮ್ನ ಪ್ರಮುಖ ಭಾಗ ಏನಂದರೆ, ನೀವು ಪ್ರಾಪರ್ಟಿ ಡಾಕ್ಯುಮೆಂಟೇಷನ್ನು, ಸೇಲ್ ಡೀಡ್ ಅಂದ್ರೇನು, ಸೇಲ್ ಅಗ್ರಿಮೆಂಟು ಮತ್ತು ಸೇಲ್ ಡೀಡ್ ನಡುವಿನ ವ್ಯತ್ಯಾಸ ಏನಿದೆ, ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟ್ ಅಂದ್ರೇನು, ಇಲ್ಲಿ RTC ಅಥವಾ ಪಾಣಿಯಲ್ಲಿ ಯಾವ ಅಂಶಗಳನ್ನು ನೀವು ನೋಡಬೇಕು, ಮ್ಯೂಟೇಷನ್ ಅಂದ್ರೇನು, ಖಾತಾ ಯಾಕೆ ಮುಖ್ಯ, DC ಕನ್ವರ್ಷನ್ ಅಂದ್ರೇನು, ಅಪ್ರೂವಲ್ ಲೇಔಟು ಮತ್ತು ಅನ್ಅಪ್ರೂವಲ್ ಲೇಔಟ್ನ ನಡುವಿನ ವ್ಯತ್ಯಾಸ ಏನು, ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ನೋಡಿದಾಗ ಯಾವ ರೆಡ್ ಫ್ಲಾಗ್ಸನ್ನು ಗಮನಿಸಬೇಕು, ಇಂಥ ವಿಷಯಗಳನ್ನು ಸ್ಟೆಪ್ ಬೈ ಸ್ಟೆಪ್ ತಿಳ್ಕೋಬಹುದು. ಇಲ್ಲಿ ಪ್ರಮುಖ ಭಾಗ ಈ ಕ್ಲೈಂಟ್ ಹ್ಯಾಂಡ್ಲಿಂಗು. ರಿಯಲ್ ಎಸ್ಟೇಟ್ನಲ್ಲಿ ಪ್ರಾಪರ್ಟಿಗಿಂತ ಮೊದಲು ಕ್ಲೈಂಟ್ ರಿಕ್ವೈರ್ಮೆಂಟನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ, ಕಸ್ಟಮರ್ ಬಡ್ಜೆಟ್ ಎಷ್ಟಿದೆ, ಇನ್ವೆಸ್ಟ್ಮೆಂಟ್ಗಾಗಿನ ಅಥವಾ ಪ್ರಾಪರ್ಟಿ ಏನಕ್ಕೆ ತೊಗೊತಾ ಇದ್ದಾರೆ, ಸೆಲ್ಫ್ ಯೂಸ್ ಬೇಕಾಗಿದೆಯಾ, ಸೈಟ್ ಬೇಕಾ, ಮನೆ ಬೇಕಾ, ಅಪಾರ್ಟ್ಮೆಂಟ್ ಬೇಕಾ ಅಥವಾ ಕಮರ್ಷಿಯಲ್ ಪ್ರಾಪರ್ಟಿ ಬೇಕಾ, ಇದು ಈ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರಾ ಅಥವಾ ಇಮಿಡಿಯೇಟ್ ಏನಾದರೂ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರಾ, ಅವ್ರಿಗೆ ಲೋನ್ ಬೇಕಾಗತ್ತೆ. ಎಂತಹ ಪ್ರಶ್ನೆಗಳ ಉತ್ತರ ತಿಳಿಯದೆ 10 ಪ್ರಾಪರ್ಟಿಯನ್ನು ತೋರಿಸಿದ್ರೆ ಪ್ರೊಫೆಷನಲ್ ಸರ್ವಿಸ್ ಆಗೋದಿಲ್ಲ. ಒಳ್ಳೆ ಏಜೆಂಟ್ ಮೊದಲು ಕಸ್ಟಮರ್ ರಿಕ್ವೈರ್ಮೆಂಟನ್ನು ಕ್ವಾಲಿಫೈ ಮಾಡ್ತಾರೆ, ನಂತರ ಸರಿಯಾದ ಪ್ರಾಪರ್ಟಿಯನ್ನು ಶಾರ್ಟ್ ಲಿಸ್ಟ್ ಮಾಡಿ ಅದರಿಂದ ಕಸ್ಟಮರ್ನ ಸಮಯ ಉಳಿಯುತ್ತೆ, ಏಜೆಂಟ್ನ ಸಮಯನೂ ಉಳಿಯುತ್ತೆ. ಇಲ್ಲಿ ಇನ್ನೊಂದು ಮುಖ್ಯ ವಿಷಯ ನಾನು ಹೇಳೋದೇನೆಂದರೆ, ಈ ಕಮ್ಯುನಿಕೇಷನ್ ಮತ್ತು ನೆಗೋಸಿಯೇಷನ್. ಕಸ್ಟಮರ್ಗೆ ಪ್ರಾಪರ್ಟಿ ಎಕ್ಸ್ಪ್ಲೇನ್ ಮಾಡುವಾಗ ಕೇವಲ ಅಡ್ವಾಂಟೇಜಸ್ ಮಾತ್ರ ಹೇಳಬಾರ್ದು, ಲಿಮಿಟೇಷನ್ಸು ಇದ್ದರೆ ಅದನ್ನು ಸ್ಪಷ್ಟವಾಗಿ ಹೇಳಬೇಕು. ಈ ಪ್ರಾಪರ್ಟಿ ಖರೀದಿಸಿದ್ರೆ 2 ವರ್ಷದಲ್ಲಿ ಡಬಲ್ ಆಗುತ್ತೆ ಅಂತ ಹೇಳ್ತಾರೆ. 100% ಗ್ಯಾರಂಟಿ ಅಪ್ರಿಸಿಯೇಷನ್ನು, ಈಗಲೇ ಅಡ್ವಾನ್ಸ್ ಕೊಡಿ, ಇಲ್ದಿದ್ರೆ ಆಪರ್ಚುನಿಟಿ ಹೋಗುತ್ತೆ. ಇಂತಹ
ಅನ್ಸಪೋರ್ಟೆಡ್ ಪ್ರಾಮಿಸಸ್ಗಳಿಂದ ದೂರ ಇರಬೇಕು. ಈ ಪ್ರೊಫೆಷನಲ್ ಏಜೆಂಟ್ಸ್ನ ಸ್ಟ್ರೆಂತ್ ಪ್ರೆಷರು ಸೆಲ್ಲಿಂಗ್ ಅಲ್ಲ. ಪ್ರೊಫೆಷನಲ್ ಏಜೆಂಟ್ ಸ್ಟ್ರೆಂತ್ ನಾಲೆಡ್ಜು, ಟ್ರಾನ್ಸ್ಪರೆನ್ಸಿ ಮತ್ತು ಟ್ರಸ್ಟು. ಮುಂದೆ ಈ ಮಾರ್ಕೆಟಿಂಗು, ಇದು ರಿಯಲ್ ಎಸ್ಟೇಟ್ ಮಾರ್ಕೆಟಿಂಗ್ ಸಂಪೂರ್ಣವಾಗಿ ಬದಲಾಗಿದೆ. ಹಿಂದೆ ಬೋರ್ಡ್ ಹಾಕೋದು, ಪಾಂಪ್ಲೆಟ್ ಹಂಚೋದು, ನ್ಯೂಸ್ ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಡೋದು ಮುಖ್ಯವಾಗಿತ್ತು. ಇಂದು ಅವುಗಳ ಜೊತೆಗೆ ಈ ಡಿಜಿಟಲ್ ಪ್ರೆಸೆನ್ಸ್ ಕೂಡ ಬಹಳ ಮುಖ್ಯ ಆಗಿದೆ. ನಿಮಗೆ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬು, ವಾಟ್ಸಪ್ಪು, ಈ ಶಾರ್ಟ್ಸ್ ವಿಡಿಯೋಸು, ಈ ಪ್ರಾಪರ್ಟಿ ವಾಕ್ ಥ್ರೂಸ್ ಮಾಡಿಸೋದು, ಎಜುಕೇಷನಲ್ ಕಂಟೆಂಟು, ಪರ್ಸ್ನಲ್ ಬ್ರ್ಯಾಂಡಿಂಗು, ಲೀಡ್ ಜನ್ರೇಷನ್ನು, ಫಾಲೋಅಪ್ ಸಿಸ್ಟಮ್ಸು, ಇವುಗಳನ್ನು ಸರಿಯಾಗಿ ಬಳಸಿದ್ರೆ ಒಬ್ಬ ಲೋಕಲ್ ರಿಯಲ್ ಎಸ್ಟೇಟ್ ಏಜೆಂಟ್ ಕೂಡ ತನ್ನದೇ ಆದ ಸ್ಟ್ರಾಂಗ್ ಬ್ರ್ಯಾಂಡನ್ನು ನಿರ್ಮಿಸ್ಬೋದು. ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಂದರೆ ಸೈಟ್ ಫಾರ್ ಸೇಲ್ ಅಂತ ಪೋಸ್ಟರ್ ಹಾಕೋದಲ್ಲ, ಜನರಿಗೆ ನಾಲೆಜ್ ಕೊಡೋದು, ಡಾಕ್ಯುಮೆಂಟ್ಸ್ ಬಗ್ಗೆ ತಿಳಿಸಿ, ಫ್ರಾಡ್ ಏನಿರ್ತಾರೆ ಅದ್ರ ಬಗ್ಗೆ ತಿಳಿಸಿ, ಏರಿಯಾ ಡೆವಲಪ್ಮೆಂಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದು, ಇನ್ವೆಸ್ಟ್ಮೆಂಟ್ ರಿಸ್ಕ್ ಬಗ್ಗೆ ಮಾತಾಡೋದು. ಇನ್ನು ಜನರು ನಿಮ್ಮ ಕಂಟೆಂಟ್ ನೋಡಿಬಿಟ್ಟು ಈ ವ್ಯಕ್ತಿಗೆ ವಿಷಯ ಗೊತ್ತಿದೆ ಎಂದು ಭಾವಿಸ್ಬೋದು. ಅಲ್ಲಿಂದ ನಿಮಗೆ ಟ್ರಸ್ಟ್ ಬರುತ್ತೆ, ಟ್ರಸ್ಟ್ನಿಂದ ಇನ್ಕ್ವೈರೀಸ್ ಬರುತ್ತೆ, ಇನ್ಕ್ವೈರೀಸಿಂದ ನಿಮಗೆ ಬಿಸ್ನೆಸ್ ಬರುತ್ತೆ. ಇನ್ನೊಂದು ಅತ್ಯಂತ ಮುಖ್ಯವಾದ ಭಾಗ ಏನಂದರೆ, ನೀವು ಫೀಲ್ಡ್ ಟ್ರೈನಿಂಗು, ಅಂದರೆ ರಿಯಲ್ ಎಸ್ಟೇಟನ್ನು ಕ್ಲಾಸ್ ರೂಮ್ನಲ್ಲಿ ಮಾತ್ರ ಕಲಿಯೋದು ಸಾಧ್ಯ ಇಲ್ಲ. ಅದಕ್ಕಾಗಿ ನಮ್ಮ ಟ್ರೈನಿಂಗ್ ಪ್ರೋಗ್ರಾಮ್ನಲ್ಲಿ ಕ್ಲಾಸ್ ರೂಮ್ ಟ್ರೈನಿಂಗ್ ಜೊತೆಗೆ ಫೀಲ್ಡ್ ವಿಸಿಟು ಮತ್ತು ಪ್ರಾಕ್ಟಿಕಲ್ ಅಸೈನ್ಮೆಂಟು ಮಹತ್ವ ನೀಡ್ತೀವಿ. ಒಂದು ಲೇಔಟ್ಗೆ ಹೋದಾಗ ಏನು ನೋಡಬೇಕು, ಅಪ್ರೋಚ್ ರೋಡ್ ಹೇಗಿದೆ, ರೋಡ್ ವಿಡ್ತ್ ಎಷ್ಟು, ಮತ್ತು ಡ್ರೈನೇಜ್ ಇದೆಯಾ, ಎಲೆಕ್ಟ್ರಿಸಿಟಿ ಮತ್ತು ವಾಟರ್ ಅವೈಲಬಿಲಿಟಿ ಹೇಗಿದೆ, ಸರೌಂಡಿಂಗ್ ಡೆವಲಪ್ಮೆಂಟ್ಸ್ ಏನು, ಮತ್ತು ನೀವು ಬೌಂಡ್ರೀಸು ಕ್ಲಿಯರ್ ಇದೆಯಾ, ಲೊಕೇಶನ್ನಲ್ಲಿ ಫ್ಯೂಚರ್ ಪೊಟೆನ್ಷಿಯಲ್ ಎಷ್ಟಿದೆ, ಕಸ್ಟಮರ್ಗೆ ಸೈಟ್ ತೋರಿಸುವ ಸರಿಯಾದ ವಿಧಾನ ಯಾವುದು, ಇಂತಹ ವಿಷಯಗಳನ್ನು ಫೀಲ್ಡ್ನಲ್ಲಿ ಕಲಿಯುತ್ತಾ ನಾಲೆಜ್ ಇನ್ನಷ್ಟು ಕ್ಲಿಯರ್ ಆಗುತ್ತೆ. ನೀವು ಪ್ರಾಕ್ಟಿಕಲ್ ಅಸೈನ್ಮೆಂಟ್ನಲ್ಲಿ ವಿದ್ಯಾರ್ಥಿಗಳು, ಅಂದರೆ ನೀವು ಕಲಿಯೋರು ಡಾಕ್ಯುಮೆಂಟ್ಸ್ ಅರ್ಥ ಮಾಡ್ಕೊಳ್ಳೋದು, ಪ್ರಾಪರ್ಟಿ ಪ್ರೆಸೆಂಟೇಷನ್ ಮಾಡೋದು, ಕ್ಲೈಂಟ್ ರಿಕ್ವೈರ್ಮೆಂಟ್ ಅನಾಲಿಸಿಸ್ ಮಾಡೋದು, ಮಾರ್ಕೆಟಿಂಗ್ ಕಂಟೆಂಟ್ ತಯಾರಿಸೋದು, ಸೈಟ್ ವಿಸಿಟ್ ಮಾಡೋದು, ಮತ್ತು ಸ್ಕಿಲ್ ಡೆವಲಪ್ಮೆಂಟು ಈ ರೀತಿ ಮಾಡ್ಕೋಬೋದು. ನಮ್ಮ ಟ್ರೈನಿಂಗ್ ಪ್ರೋಗ್ರಾಮ್ ಮತ್ತೊಂದು ಮುಖ್ಯ ವಿಷಯ ಏನೆಂದರೆ ಎಥಿಕ್ ಮತ್ತು ಪ್ರೊಫೆಷ್ನಲಿಸಮ್. ರಿಯಲ್ ಎಸ್ಟೇಟ್ ಏಜೆಂಟ್ ಅಂದರೆ ಕೇವಲ ಕಮಿಷನ್ ಪಡೆಯುವ ಮಧ್ಯವರ್ತಿ ಎಂದು ಹಳೆಯ ಕಲ್ಪನೆ ಬದಲಾಗಿದೆ. ಪ್ರೊಫೆಷ್ನಲ್ ರಿಯಲ್ ಏಜೆಂಟ್ ಅಂದರೆ ಕಸ್ಟಮರ್ಗೆ ಇನ್ಫಾರ್ಮೇಷನ್ ಕೊಡೋದು, ರಿಸ್ಕ್ನ ಎಕ್ಸ್ಪ್ಲೇನ್ ಮಾಡಬೇಕು, ಡಾಕ್ಯುಮೆಂಟ್ಸು ಇಂಡಿಪೆಂಡೆಂಟ್ಲಿ ವೆರಿಫೈ ಮಾಡುವಂತೆ ಎನ್ಕರೇಜ್ ಮಾಡಬೇಕು, ಫಾಲ್ಸ್ ಪ್ರಾಮಿಸಸ್ಸನ್ನು ಮಾಡಬಾರ್ದು. ಬೈಯರ್ ಮತ್ತು ಸೆಲ್ಲರ್ ಇಬ್ಬರೊಂದಿಗೂ ಸಹ ಟ್ರಾನ್ಸ್ಪರೆನ್ಸಿ ಇರಬೇಕು. ಕಮಿಷನ್ ಟರ್ಮ್ಸ್ ಮೊದಲೇ ಕ್ಲಿಯರ್ ಆಗಿ ಅವ್ರಿಗೆ ಹೇಳಬೇಕು. ಕ್ಲೈಂಟ್ ಕಾನ್ಫಿಡೆನ್ಸನ್ನು ಕಾಪಾಡಬೇಕು ಮತ್ತು ತನ್ನ ನಾಲೆಜನ್ನು ನಿರಂತರವಾಗಿ ಅಪ್ಡೇಟ್ ಮಾಡಿಕೊಳ್ಬೇಕು. ರಿಯಲ್ ಎಸ್ಟೇಟ್ನಲ್ಲಿ ಒಂದು ಡೀಲ್ ಮಾಡಿ ಕಮಿಷನ್ ಪಡೆಯೋದು ಸಕ್ಸಸ್ ಅಲ್ಲ. ಒಬ್ಬ ಕಸ್ಟಮರ್ ನಿಂದ ಪ್ರಾಪರ್ಟಿ ತೆಗೆದುಕೊಂಡ ನಂತರ ತನ್ನ ಸ್ನೇಹಿತನನ್ನ ನಿಮ್ಮ ಬಳಿಗೆ ಕಳಿಸಿದ್ರೆ ಅದು ಸಕ್ಸಸ್ಸು. ಒಬ್ಬ ಕ್ಲೈಂಟ್ 5 ವರ್ಷಗಳ ನಂತರ ನಿಮ್ಮನ್ನು ನೆನೆಸ್ಕೊಂಡು ಪ್ರಾಪರ್ಟಿಗಾಗಿ ಸಂಪರ್ಕಿಸಿದ್ರೆ ಅದು ಬ್ರ್ಯಾಂಡ್. ನಾವು ನಿರ್ಮಿಸಿಕೊಳ್ಬೇಕಾಗಿರೋದು ಇದೇ ಪ್ರೊಫೆಷನಲ್ ಕಲ್ಚರು. ಈ ಟ್ರೈನಿಂಗ್ ಪ್ರೋಗ್ರಾಮ್ 12 ತಿಂಗಳು ಸ್ಟ್ರಕ್ಚರ್ ಲರ್ನಿಂಗ್ ಜರ್ನಿ ಆಗಿರುತ್ತೆ. ವಾರಕ್ಕೆ 2 ಸೆಷನ್ಸ್ ಇರುತ್ತೆ. ಕ್ಲಾಸ್ ರೂಮ್ ಟ್ರೈನಿಂಗು, ಫೀಲ್ಡ್ ವಿಸಿಟ್ಟು, ಪ್ರಾಕ್ಟಿಕಲ್ ಅಸೈನ್ಮೆಂಟ್ಸು, ರೇರಾ ಅವೇರ್ನೆಸ್ ಅಂತ ಈ ಥರ ಇರುತ್ತೆ. ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಬಗ್ಗೆ, ಲೀಗಲ್ ಬೇಸಿಕ್ಸು, ಮಾರ್ಕೆಟಿಂಗ್ ಸ್ಟ್ರಾಟಜೀಸು, ಲೀಡ್ ಜನ್ರೇಷನ್ ಹೇಗೆ, ಕ್ಲೈಂಟ್ ಹ್ಯಾಂಡ್ಲಿಂಗ್ ಹೇಗೆ, ನೆಗೋಸಿಯೇಷನ್ ಸ್ಕಿಲ್ಸು, ರಿಯಲ್ ಎಸ್ಟೇಟ್ ಫೈನಾನ್ಸು ಮತ್ತು ಇನ್ವೆಸ್ಟ್ಮೆಂಟ್ ಬೇಸಿಕ್ಸು, ಪ್ರೊಫೆಷ್ನಲ್ ಎಥಿಕ್ಸು, ನೆಟ್ವರ್ಕಿಂಗು, ನಿಮಗೆ ಕೆರಿಯರ್ ಡೆವಲಪ್ಮೆಂಟು, ಇಂತಹ ಅನೇಕ ಪ್ರಾಕ್ಟಿಕಲ್ ಏರಿಯಾಗಳನ್ನು ಹಂತ ಹಂತವಾಗಿ ಕಲಿಯುವ ಅವಕಾಶ ಸಿಗುತ್ತೆ. ಒಂದು ವಿಷಯನ ಸ್ಪಷ್ಟವಾಗಿ ಹೇಳ್ತೀನಿ, ಈ ಟ್ರೈನಿಂಗಿಗೆ ಜಾಯಿನ್ ಆದ ತಕ್ಷಣ ನೀವು ದೊಡ್ಡ ಹಣ ಗಳಿಸ್ತೀರಾ ಅಂತ ಅಲ್ಲ, ಗ್ಯಾರಂಟಿ ನಾವು ಕೊಡೋದಿಲ್ಲ. ಯಾವ ಟ್ರೈನಿಂಗ್ ಪ್ರೋಗ್ರಾಮ್ ಕೂಡ ಅದನ್ನು ಗ್ಯಾರಂಟಿ ಮಾಡಬಾರ್ದು. ನಾವು ಕೊಡಲು ಬಯಸುವುದು ಅಲ್ಲಿ ನಾಲೆಜು, ಆ ಸಿಸ್ಟಮ್ ಏನಿದೆ, ಸಿಸ್ಟಮು, ಪ್ರಾಕ್ಟಿಕಲ್ ಎಕ್ಸ್ಪೋಜರ್ಸು, ನೀವು ಪ್ರೊಫೆಷ್ನಲ್ ಡೈರೆಕ್ಷನ್ಸು ಮತ್ತು ಕಾನ್ಫಿಡೆನ್ಸು, ಅದನ್ನು ಬಿಸ್ನೆಸ್ ರಿಸಲ್ಟ್ ಆಗಿ ಪರಿವರ್ತಿಸುವುದು ನಿಮ್ಮ ಪರಿಶ್ರಮ, ಡಿಸಿಪ್ಲಿನು, ನೆಟ್ವರ್ಕಿಂಗು ಮತ್ತು
ಕನ್ಸಿಸ್ಟೆನ್ಸಿ ಮೇಲೆ ಅವಲಂಬಿತ ಆಗುತ್ತೆ. ನೀವು ಈಗಲೇ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ನಾಲೆಜನ್ನು ಅಪ್ಗ್ರೇಡ್ ಮಾಡಿಕೊಳ್ಬೇಕು ಅಂತ ಬಯಸ್ತಿದ್ರೆ, ಅಥವಾ ಹೊಸದಾಗಿ ರಿಯಲ್ ಎಸ್ಟೇಟ್ ಕೆರಿಯರ್ ಆರಂಭಿಸಬೇಕು ಅಂತ ಯೋಚಿಸ್ತಿದ್ರೆ, ಈ ಟ್ರೈನಿಂಗ್ ಪ್ರೋಗ್ರಾಮ್ ನಿಮಗೆ ಒಂದು ಸ್ಟ್ರಕ್ಚರಲ್ ಫೌಂಡೇಶನ್ ನೀಡೋ ಉದ್ದೇಶದಿಂದ ರೂಪಿಸಲಾಗಿದೆ. ನಮ್ಮ ಗುರಿ ಕೇವಲ ಏಜೆಂಟ್ಸನ್ನು ಸೃಷ್ಟಿಸೋದಲ್ಲ, ನಾಲೆಜಬಲ್ ಏಜೆಂಟ್ಸು, ಎಥಿಕಲ್ ಏಜೆಂಟ್ಸು, ಪ್ರೊಫೆಷನಲ್ ಏಜೆಂಟ್ಸು, ಟ್ರಸ್ಟೆಡ್ ರಿಯಲ್ ಎಸ್ಟೇಟ್ ಕನ್ಸಲ್ಟೆಂಟನ್ನು ರೂಪಿಸೋದು. ಯಾಕಂದರೆ ರಿಯಲ್ ಎಸ್ಟೇಟ್ನಲ್ಲಿ ದೊಡ್ಡ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಅಲ್ಲ, ಟ್ರಸ್ಟ್ ಇದ್ದರೆ ಕ್ಲೈಂಟ್ ಬರ್ತಾರೆ, ನಾಲೆಜ್ ಇದ್ದರೆ ನಿಮಗೆ ಕ್ಲೈಂಟ್ ಉಳಿತಾರೆ, ಪ್ರೊಫೆಷನಲಿಸಮ್ ಇದ್ದರೆ ನಿಮಗೆ ರೆಫರಲ್ ಬರುತ್ತೆ, ಕನ್ಸಿಸ್ಟೆನ್ಸಿ ಇದ್ದರೆ ಬ್ರ್ಯಾಂಡ್ ನಿರ್ಮಾಣ ಆಗುತ್ತೆ. ಆದ್ದರಿಂದ ಸ್ನೇಹಿತರೆ, ನೀವು ರಿಯಲ್ ಎಸ್ಟೇಟನ್ನು ಕೇವಲ ಕಮಿಷನ್ ಬಿಸ್ನೆಸ್ ಆಗಿ ನೋಡ್ಕೊಳ್ಳೋದು ಬೇಡ. ಇದನ್ನು ಒಂದು ಪ್ರೊಫೆಷನಲ್ ಕೆರಿಯರ್ ಆಗಿ ನೋಡಿ. ನೀವು ಕಲಿತಾ ಇರಬೇಕು ಅಂದರೆ ಲರ್ನ್, ಪ್ರಾಕ್ಟೀಸ್, ಬಿಲ್ಡ್ ಟ್ರಸ್ಟ್, ಬಿಲ್ಡ್ ಯುವರ್ ಬ್ರ್ಯಾಂಡ್, ಬಿಲ್ಡ್ ಯುವರ್ ರಿಯಲ್ ಎಸ್ಟೇಟ್ ಕೆರಿಯರ್. ಮಾಸ್ಟರ್ ರಿಯಾಲಿಟಿ ಹೆಸರುಘಟ್ಟ, ಬ್ಯಾಂಗ್ಳೂರು. ನೀವು ರಿಯಲ್ ಎಸ್ಟೇಟ್ ಏಜೆಂಟ್ ಟ್ರೈನಿಂಗ್ ಪ್ರೋಗ್ರಾಮು 12 ತಿಂಗಳು ಟ್ರೈನಿಂಗ್ ಇರುತ್ತೆ. ವಾರಕ್ಕೆ 2 ಸೆಷನ್ನು, ಕ್ಲಾಸ್ ರೂಮು ಪ್ಲಸ್ ಫೀಲ್ಡು ಪ್ಲಸ್ ವಿಸಿಟ್ಸು ಪ್ಲಸ್ ಪ್ರಾಕ್ಟಿಕಲ್ ಅಸೈನ್ಮೆಂಟ್ಸು. ಅಡ್ಮಿಷನ್ ಓಪನ್ ಆಗಿದೆ. ಹೆಚ್ಚಿನ ಮಾಹಿತಿಗಾಗಿ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ 9964195968. ಕಲಿಕೆಯತ್ತ ಗಳಿಕೆಯತ್ತ. ನಿಮ್ಮ ರಿಯಲ್ ಎಸ್ಟೇಟ್ ಕೆರಿಯರ್ಗೆ ಸರಿಯಾದ ಫೌಂಡೇಶನ್ ಇಲ್ಲಿಂದ ಆರಂಭ ಆಗುತ್ತೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.